ಇಲ್ಲಿ ನಳಿನಿಗೌಡ ಅಂತ ಒಂದು, ಇನ್ನು ಅಲ್ಲೆಲ್ಲೋ ಮಂಡಿಕಲ್ ನಾಗರಾಜು ಅಂತ ಮುಳಭಾಗದಲ್ಲೂ, ತುಮಕೂರಲ್ಲಿ ಯಾರೋ ಗುರುಪಾದ ಅಂತ ಒಬ್ಬ ತುಮಕೂರಲ್ಲಿ ಬರೀ ಜಾಗಕ್ಕೆ ಬರೆದು ಹಾಕೋದು ಕೆಲಸ. ನಾವು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲಪ್ಪ, ನೀನು ಡಾಕ್ಯುಮೆಂಟ್ಸ್ ಕೊಡು ಅಂದರೆ ನೀವು ಬೇಕಾದ್ರೆ ತಗೊಳ್ಳಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಂದರೆ ಇವ್ರ ಕೇಸದ ಹಾಕಿ ತಪ್ಪಿಗೆ ನಾನು ಹುಡ್ಕೊಂಡು ಹೋಗ್ಬೇಕು ಡಿಪಾರ್ಟ್ಮೆಂಟ್ಗೆ. ಯಾವ ಡಿಪಾರ್ಟ್ಮೆಂಟ್ ಹುಡ್ಕೊಂಡು ಹೋಗ್ಬೇಕು? ಲೋಕಾಯುಕ್ತ. ಈ ಥರ ಡಿಕ್ಟೇಟ್ರು ಬುದ್ಧಿ. ದಯವಿಟ್ಟು ಅದೆಲ್ಲ ಮಾಡಬೇಡಿ. ನಿಮ್ಮ ಜೆನ್ಯೂನ್ ಕೇಸ್ಗಳಿದ್ದರೆ ನಾವಿದ್ದೀವಿ, ನೀವು ಜೆನ್ಯೂನ್ ಆಫೀಸರ್ಸ್ ಇದ್ರೆ ನಾನು ನಿಮ್ಮ ಜೊತೆಗಿದ್ದೀನಿ. ಯಾರು ಹೆದರಬೇಕಾಗಿಲ್ಲ. ಸುಳ್ಳು ಕೇಸ್ ನಿಮ್ಮ ಹಾಕಿದರೆ ಧೈರ್ಯವಾಗಿ ಬರ್ರಿ, ನಾನಿದ್ದೀನಿ ನಿಮ್ಮ ಜೊತೆಗೆ ಅಂತ ಒಂದು 4 ಜನ ಜೈಲಿಗೆ ಕಳ್ಸೋಣ, ಅವಾಗ ಬುದ್ಧಿ ಬರುತ್ತೆ. ಇಲ್ಲ ಇದ್ದರೆ ಎರಡೂ ಕಡೆ ಪ್ರಾಬ್ಲಮ್ ಆಗಿ ಅಲ್ಟಿಮೇಟು ನಮ್ಮಲ್ಲಿ ಗಾದೆ ಇದೆ, ಗೆದ್ದವನು ಸೋತವನು ಸತ್ತ ಅಂತ. ಅದು ಲೋಕಾಯುಕ್ತದಲ್ಲಿ ಆಗಬಾರ್ದು ಅಂತ ನಮ್ಮ ಲೋಕಾಯುಕ್ತ ಸಂಸ್ಥೆ ಉದ್ಭವ ಆಗಿದೆ. ಲೋಕಾಯುಕ್ತ ಸಂಸ್ಥೆ ಬಲಿಷ್ಠವಾದ ಸಂಸ್ಥೆ, ಇಡೀ ಇಂಡಿಯಾದಲ್ಲೇ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಬಲಿಷ್ಠವಾದ ಸಂಸ್ಥೆ. ನಿಮ್ಮ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಗೊತ್ತಿದೆ, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಜೈಲು ಕಳಿಸಿದಂಥ ಒಂದು ಖ್ಯಾತಿ ನಮ್ಮ ಲೋಕಾಯುಕ್ತಕ್ಕಿದೆ. ಸಿಟ್ಟಿಂಗ್ ಮಿನಿಸ್ಟರ್ನ ಜೈಲು ಕಳಿಸಿದ್ದೀವಿ. ಸಿಟ್ಟಿಂಗ್ ಲೋಕಾಯುಕ್ತ ಚೀಫ್ ಜಸ್ಟಿಸ್ ಆಗಿದ್ದವ್ರನ್ನ ರಿಸೈನ್ ಮಾಡಿ ಮನೆ ಹೋಗೋಕ್ಕೆ ವಾಪಸ್ ಕಳಿಸಿದ್ದೀವಿ. IAS ಆಫೀಸರ್ ಬಿಡ್ತಾ ಇಲ್ಲ, IPS ಆಫೀಸರ್ ಬಿಡ್ತಾ ಇಲ್ಲ. ಮೊನ್ನೆ IPS ಆಫೀಸರ್ ನಮ್ಮಲ್ಲೇ ಇದ್ದವ್ರನ್ನ, ನಮ್ಮ ಮನೆಯಲ್ಲಿದ್ದವ್ರನ್ನ ಬಿಡಲ್ಲ ನಾವು. ಆ ಥರ ಯಾರಾದರೂ ನಮ್ಮ ಲೋಕಾಯುಕ್ತ ಸಂಸ್ಥೆಯವರು ಎದುರಿಸಿ ದುಡ್ಡು ಕೇಳೋದಿದ್ರೆ ದಯವಿಟ್ಟು ನನಗೆ ಸೀಕ್ರೆಟಾಗಿ ಬಂದು ನೀವು ಹೇಳಿ, ಲೆಟ್ರ್ ಬರೀರಿ, ನೀವು ಬಂದು ನನಗೆ ಕೊಡಿ, ಮಾಹಿತಿ ಕೊಡಿ, ರೆಕಾರ್ಡ್ ಮಾಡ್ಕೊಳ್ರಿ. ಅಂಥವ್ರನ್ನೂ ಬಿಡಲ್ಲ. ನಮ್ಮನೆ ಕ್ಲೀನ್ ಅಲ್ಲ, ನಿಮ್ಮ ಮನೆ ಕ್ಲೀನ್ ಮಾಡೋಕ್ಕಾಗುತ್ತೆ? ನಾನು ಶುದ್ಧವಾಗಿರಬೇಕು, ಅವಾಗ ನಾನು ನಿಮ್ಮ ಕ್ಲೀನ್ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಕೋಆಪ್ರೇಟ್ ಮಾಡಿ. ಎಲ್ಲೆಲ್ಲಿ ಸಿವಿಲ್ ಡಿಸ್ಪ್ಯೂಟ್ ಇದ್ದರೆ ಅಲ್ಲಿ ಎಂಡಾಸ್ಮೆಂಟ್ ಕೊಟ್ಬಿಡಿ, ಅವರಿಗೆ ಸಿವಿಲ್ ಕೋರ್ಟ್ಗೆ ಹೋಗ್ತಾರೆ. ಎಲ್ಲೆಲ್ಲಿ ಕಾನೂನುಬದ್ಧವಾಗಿದೆ ಅಲ್ಲಿ ತಕ್ಷಣ ಮಾಡಿ. ವರ್ಷಾನುಗಟ್ಟಲೆ ಅಲಿಸ್ಬೇಡಿ. ಜನ ಅಲಿದು ಕೋರ್ಟ್ಗಳು ಕೋರ್ಟ್ ಬಿಟ್ಬಿಡ್ತಾರೆ. ಇವಾಗ ಹೋಗೋದೇ ಇಲ್ಲ ಕೋರ್ಟ್ಗೆ, ಎಲ್ಲ ಲೋಕಾಯುಕ್ತ ಬರ್ತಾರೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಆಗುತ್ತೆ ಅಂತ ಆ ಭಾವನೆಯನ್ನು ನಾವು ಕಳಿಬಾರ್ದು. ಎಲ್ಲರೂ ಸಹಕಾರ ಮಾಡಿ. ನಾವು ಎಷ್ಟು ಸೇವೆ ಮಾಡಿದ್ರೆ ಅಷ್ಟು ಒಳ್ಳೆಯದು. ಈ ಕರಪ್ಷನ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ನನ್ನ DC ಸಾಹೇಬರಿಗೆ, ನಮ್ಮ SP ಸಾಹೇಬ್ ನಾನು ಹೇಳ್ತಾರೆ ಕಾರಲ್ಲಿ ಬರಬೇಕಾದ್ರೆ, ಮೊನ್ನೆ ಯಾರೋ ನಮ್ಮ ಕೋಬರದವರು ಒಬ್ಬರು ಮಗ ತಿರ್ತಿಗೆ ಹೋಗ್ಬೇಕು, ಅಂಕಲ್ ಸ್ವಲ್ಪ ಹೇಳಿ ಅಂತ. ನಾನು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡಲ್ಲಪ್ಪ. ನಾನು ಹೋದಾಗ ನನ್ನ ಜೊತೆಲಿ 5 ಜನ ಬರ್ಬೋದು ಅಷ್ಟೇ, 6 ಜನ ಕೊಡ್ತಾರೆ, ಮಾಡಲ್ಲ ಅಂತ. ಅವ್ರು ಹೋಗಿ ಬಂದುಬಿಟ್ರು. ಅಂಕಲ್ ನಾವು ಹೋಗಿ ಬಂದ್ವಿ ಇಂದ. ನನಗೆ ಶಾಕ್ ಆಯಿತು, ಹೆಂಗಾಯಿತು ಅಂತ. ದೇವಸ್ಥಾನದಲ್ಲೂ ಕರಪ್ಷನ್ ನಡೀತಾ ಇದೆ. MLA ಲೆಟ್ರ್ ಇಟ್ಕೊಳ್ಳೋದು, ಇವ್ರು ಹೋದಾಗ 300 ರೂಪಾಯಿ ಟಿಕೆಟ್ ತೊಗೊಳ್ಳೋದು, ಲೆಟ್ರಿಂದ MLA ಕಡೆಯವರು ಅಂತ ಹೇಳೋದು. ಇವರು ಕರ್ನಾಟಕದವ್ರು, ಬೆಂಗಳೂರವರು, ಆಂಧ್ರದವರು ಅಂತ ಲೆಟರ್ ಕೊಡ್ತಾರೆ. ಅಲ್ಲಿ 3 ಸಾವಿರ ಕಿತ್ಕೊಂಡಂತ 5 ಜನ 15 ಸಾವಿರ, ಯಾರಿಗುಂಟು ಯಾರಿಗಿಲ್ಲ. ಈ ಥರ ದೇವರ ಇದರಲ್ಲೂ ಇನ್ಫ್ಲುಯೆನ್ಸ್ ಒಂದು ಲೆಟ್ರಿಗೆ, ಆ ಲೆಟ್ರ್ ದುಡ್ಡು ಮಧ್ಯದಲ್ಲಿ ತೊಗೊತಾನೆ. MLA ಗೊತ್ತಾಗೋದೇ ಇಲ್ಲ, ಅದು ಮಿನಿಸ್ಟರ್ ಗೊತ್ತಾಗೋದೇ ಇಲ್ಲ. ಈ ಥರ ದೇವಸ್ಥಾನದಲ್ಲೂ ಕರಪ್ಷನ್ ಆಗಿದೆ. ನೀವು ದೇವ್ರನ್ನ ದುಡ್ಡು ಕೊಟ್ಟು ಬಿಟ್ಟು ಹೋಗ್ಬೇಕಾಗಿಲ್ಲ ಸರ್. ನೀವು ಆತ್ಮ ಸಾಕ್ಷಿಯಾಗಿ ಬದುಕಿದ್ರೆ ದೇವ್ರು ನಮ್ಮಲ್ಲ ಬರ್ತಾನೆ. ನಮಗೆ ಕಬೀರ್ ದಾಸನ ಕಥೆ ಗೊತ್ತಿದೆ. ಬಿಡಲ್ಲ ಅವನ್ನ, ಹಿಂದ್ಗಡೆ ಹೋಗ್ತಾನೆ, ದೇವ್ರು ತಿರುಗಿಬಿಡ್ತಾನೆ. ಪಂಡ್ರಾಪುರ ಅಲ್ಲ, ಪಾಂಡುರಂಗ ಕನಕದಾಸ ಹಿಂದ್ಗಡೆ ತಿರುಗಿಬಿಡ್ತಾನೆ. ಆ ಥರ ಇನ್ಸಿಡೆಂಟ್ ನಮ್ಮಲ್ಲಿದೆ. ಉಡುಪಿ ನಾವು ಆನೆಸ್ಟಾಗಿ ಬದುಕಿದ್ರೆ, ನಾನು ನಂಬಿರೋದು ನಂಬಿಕೆ, ದೇವ್ರು ನಂಬ್ತೀನಿ ನಾನು. ಎಲ್ಲೋ ಒಂದು ಶಕ್ತಿ ಇದೆ, ಅದಕ್ಕೆ ದೇವ್ರಿಗೆ ಅಲ್ಲಿ ಹೋಗ್ಬೇಕಾಗಿಲ್ಲ. ನಾವು ಕಾಯ ವಾಚ ನನ್ಮೂಲವಾದ ಬದುಕಿದ್ರೆ ದೇವ್ರು ನಾವು ಮಾತಾಡಿಸ್ಬೋದು, ಪ್ರಾಣಿ ಪಕ್ಷಿಗಳು ನಾವು ಮಾತಾಡಿಸ್ಬೋದು. ನಾನು ಸಣ್ಣ ನಾಯಿ ಸಾಕಿದ್ದೀನಿ. ಅದು ವಾಕಿಂದ ಬಂದ ಮೇಲೆ ತೊಕೆ ಅಲ್ಲಾಡ್ಸುತ್ತೆ. ಅದಕ್ಕೊಂದು ಬಿಸ್ಕೆಟ್ ಹಾಕಿ, ಥ್ಯಾಂಕ್ ಯು ಕೊಡು ಅಂದರೆ ನೀಟಾಗಿ ಬಲ್ಗಾಲ್ ಕೊಡುತ್ತೆ. ಚಿಕ್ಕ ಮರಿ 43 ದಿವಸ ಅದಕ್ಕೆ. ಹಾಗೆ ಪ್ರಾಣಿಗಳು, ಪಕ್ಷಿಗಳು, ಈ ಗಿಡಗಳೆಲ್ಲ ನಾವು ಮಾತಾಡಿಸ್ಬೋದು. ಆ ಒಂದು ಶಕ್ತಿ ನಾವು ಬೆಳೆಸ್ಕೋಬೇಕು. ಜನಾರ್ದನ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ. ನೀವು ಯಾರು ತಿರ್ತಿಗೆ ಹೋಗ್ಬೇಕಾಗಿಲ್ಲ, ತಗೊಂಡಾಗ ಉಂಡಿಲ್ಲ, ಅಲ್ಲಿ ಲಂಚ ದುಡ್ಡು ಹಾಕಬೇಕಾಗಿಲ್ಲ. 48 ಕೋಟಿ ಕಿರೀಟ ಹಾಕಿದ್ರು ಬಿಟ್ಟಿಲ್ಲ ಭಗವಂತ.
ಗೊತ್ತಿದೆ ನಿಮಗೆಲ್ಲ 48 ಕೋಟಿ ಕಿರೀಟ ಹಾಕಿದ್ದು, ಅಲ್ಲಿ ವಜ್ರ ಕಿರೀಟ ಮಾಡಿಸಿ ಹಾಕಿದ್ದು ಬಿಟ್ಟಿಲ್ಲ. ದಯವಿಟ್ಟು ನಮ್ಮ ಕರ್ಮ ನಮ್ಮನ್ನು ಬಿಡೋದಿಲ್ಲ, ಅನ್ಯಾಯ ಮಾಡಿದ್ರೆ ನಮ್ಮನ್ನು ಯಾರನ್ನೂ ಬಿಡಲ್ಲ. ಲೈಫ್ ಕನ್ಸಿಸ್ಟ್ ರಿಯಾಕ್ಷನ್, ರಿಫ್ಲೆಕ್ಷನ್, ರೀಸೌಂಡ್. ನೀನು ಏನು ಮಾಡ್ತೀವಿ ನಿನಗೆಲ್ಲ ವಾಪಸ್ ಬರುತ್ತೆ. ಒಳ್ಳೆಯದಿಂದ ಬದುಕಿ, ನಮ್ಮ ಮಕ್ಕಳು ಒಳ್ಳೇದಾಗುತ್ತೆ, ಸಮಾಜ ಕೊಡುತ್ತೆ. ನಾನೆಲ್ಲ ಸಾರ್ವಜನಿಕರಲ್ಲಿ, ನಮ್ಮ ಅಧಿಕಾರಿಗಳಲ್ಲಿ, ನೀವು ವೋಟರ್ಸು, ನಾನು ವೋಟರು, ದಯವಿಟ್ಟು ನಿಮ್ಮ ವೋಟನ್ನು ಮಾರ್ಕೋಬೇಡಿ ಸರ್. ಯಾವನು ಒಳ್ಳೆಯವನು ಇರೋದ್ರಲ್ಲಿ ಅಂತ ಚೆಕ್ ಮಾಡಿ ಅಂಥವ್ರು ವೋಟ್ ಹಾಕಾದ್ರೆ ಅಲ್ಲಿಂದ ನಾವು ಸುಧಾರಣೆ ಮಾಡ್ಬೋದು ಅನ್ನೋ ನನ್ನ ಆಸೆ.